ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ 1 ವರ್ಷದ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ನಟಿ ರಣ್ಯಾರಾವ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿರೋದು ಮಾಧ್ಯಮದವರ ಕಣ್ತಪ್ಪಿಸಿ ಹೊರಟಿದ್ದಾರೆ ನಟಿ. ವಕೀಲರ ಕಾರಿನಲ್ಲಿ ರಣ್ಯಾರಾವ್ ಹೊರಟಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಜೈಲು ಸೇರಿದ್ರು ನಟಿ. ಇದೀಗ ಬರೋಬ್ಬರಿ 1 ವರ್ಷ ಜೈಲಿನಲ್ಲಿದ್ದಂತಹ ನಟಿ ಇದೀಗ ಜಾಮೀನು ಮಂಜೂರಾದ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿರೋದು. ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ಕಾರಣರಾಗಿದ್ದಂತಹ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು. 1 ವರ್ಷದ ನಂತರ ಇದೀಗ ಜೈಲಿನಿಂದ ಹೊರಗಡೆ ಬಂದಿರೋದು. ಜಾಮೀನು ಸಿಕ್ಕ ನಂತರ ಮಾಧ್ಯಮದವರ ಕಣ್ತಪ್ಪಿಸಿ ವಕೀಲರ ಕಾರಿನಲ್ಲಿ ಹೋಗಿದ್ದಾರೆ ರಣ್ಯಾರಾವ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಇದೀಗ ಮಾಧ್ಯಮದವರ ಕಣ್ಣು ತಪ್ಪಿಸಿ ನಟಿ ಹೊರಟು ಹೋಗಿರೋದು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದೀಗ ಜಾಮೀನು ಮಂಜೂರಾಗಿದೆ. ಅದಾದ ನಂತರ ಅವರು ಇದೀಗ ಪರಪ್ಪನ ಅಗ್ರಹಾರದಿಂದ ತೆರಳಿದ್ದಾರೆ. 1 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದ್ದ ಆರೋಪದಲ್ಲಿ ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿದ್ದರು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಟಿ ರಣ್ಯಾರಾವ್ ಪರಪ್ಪನ ಅಗ್ರಹಾರದಿಂದ ಅವರ ವಕೀಲರ ಕಾರಿನಲ್ಲಿ ಹೋಗಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅವರು ಜೈಲು ಸೇರಿದ್ರು. ಜಾಮೀನು ಮಂಜೂರಾಗಿದೆ. ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರಾಗಿರೋದು. ಆರ್ಥಿಕ ಅಪರಾಧ ತಡೆ ಕೋರ್ಟ್ನಿಂದ ಆದೇಶ. ಪ್ರಕರಣದ ವಿಚಾರಣೆಯನ್ನ ರಣ್ಯಾರಾವ್ ಎದುರಿಸ್ತಾ ಇದ್ರು. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಅವರು ರಿಲೀಸ್ ಆಗಿ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಮಾಧ್ಯಮದವರ ಕಣ್ಣಿಗೆ ಬೀಳದಂತೆ ಅವರೆಲ್ಲ ತೆರಳಿದರು. ಇದೀಗ ಅವರಿಗೆ ಜಾಮೀನು ಸಿಕ್ಕಿದೆ. ಕಾಫಿ ಫೋಸಾ ಹಿನ್ನೆಲೆಯಲ್ಲಿ ಅವರು ಜೈಲಿನಲ್ಲಿದ್ದರು. 1 ವರ್ಷದ ಆದ ನಂತರ ಇವತ್ತು ಅವರು ಬಿಡುಗಡೆ ಆಗಿದ್ದಾರೆ. 102 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಚಿನ್ನವನ್ನ ಕಳ್ಳ ಸಾಗಣೆ ಮಾಡಿದಂಥ ಆರೋಪ ಮಾರ್ಚ್ 3, 2025ರಂದು ನಟಿ ರಣ್ಯಾರಾವ್ ಅವರ DRI ಕೈಯಲ್ಲಿ ಅವರು ಲಾಕ್ ಆಗಿದ್ರು. ಅವರು ಅದಾದ ನಂತರ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಹೈಕೋರ್ಟ್ ಏಕಸದಸ್ಯ ಪೀಠ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಅದಾದ ನಂತರ ಕೇಂದ್ರೀಯ ಆರ್ಥಿಕ ಗುಪ್ತಚರ ಬ್ಯೂರೋ ಕಾಫಿ ಫೋಸಾ ಕಾಯ್ದೆ ಸೆಕ್ಷನ್ 3 ಸಬ್ ಕ್ಲಾಸ್ 1 ಅಡಿಯಲ್ಲಿ ಬಂಧನದ ಆದೇಶವನ್ನು ಕೂಡ ಹೊರಡಿಸಿತ್ತು. ಹೀಗಾಗಿ 1 ವರ್ಷಗಳ ಕಾಲ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಇದೀಗ ರಣ್ಯಾರಾವ್ ಪರಪ್ಪನ ಅಗ್ರಹಾರದಿಂದ ಹೊರಬಂದಿದ್ದಾರೆ. 2025ರ ಮಾರ್ಚ್ 3ನೇ ತಾರೀಕು ದುಬೈನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರಣ್ಯಾರಾವ್ ಬಂದಿದ್ರು. DRI ಅಧಿಕಾರಿಗಳ ತಪಾಸಣೆ ಮಾಡಿದಂತಹ ಸಮಯದಲ್ಲಿ ಚಿನ್ನ ಪತ್ತೆ ಆಗಿತ್ತು ಅವರ ಬಳಿ.